ನಮಸ್ಕಾರ ಎಲ್ರಿಗೂ. ಇದು ಸೆಂಟ್ ಮೇರಿಸ್ ಐಲ್ಯಾಂಡ್, ಮಲ್ಪೆ ಬೀಚು. ಇದು 2019 ವ್ಲಾಗ್ಸಿಂದ ಮಾತಾಡ್ತಿರೋದು. ಸೆಂಟ್ ಮೇರಿಸ್ ಐಲ್ಯಾಂಡ್ ಬೀಚ್, ಇದು ಮಲ್ಪೆ ಬೀಚು. ನಾವು ಈಗ ಮಲ್ಪೆ ಬೀಚಿಗೆ ಬಂದಿದ್ದೀವಿ ನೋಡ್ರಿ. ಮಲ್ಪೆ ಬೀಚ್ ಹತ್ರ ಹೋಗಿದ್ವಿ. ಮಂಗಳೂರು ಹೋಟೆಲಿಂದ ಮಲ್ಪೆ ಬೀಚಿಗೆ ಹೋಗಿದ್ವಿ. ಚೆನ್ನಾಗಿದೆ, ಫುಲ್ ಮರಳು ನೋಡಿ. ಅದು ಹನುಮಾನ್ ಟೆಂಪಲ್ ಇತ್ತು. ಮಲ್ಪೆ ಬೀಚ್ ಎದುರುಗಡೆನೇ ಹನುಮಾನ್ ಟೆಂಪಲ್ ಇದೆ. ನಾವು ನೋಡಿ ಇದು ಮಲ್ಪೆ ಬೀಚಿಂದ ಬಂದು ನಿಂತ್ಕೊಂಡು ನಾನು ನೋಡ್ರಿ ಹೆಂಗಾಗಿದ್ದೀನಿ, ಬಿಸಿಲಲ್ಲಿ ತಿರುಗಿ ಹೆಂಗಾಗಿದ್ದೀನಿ ನೋಡಿ. ತುಂಬ ಒಣಗೋಗ್ಬಿಟ್ಟಿದ್ದೀನಿ. ಬೀಚ್ ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ ಚೆನ್ನಾಗಿದೆ. ನನ್ನ ಮಗ ಕೂತ್ಕೊಂಡಿದ್ದಾನೆ. ಬೀಚ್ ಮತ್ತು ಆ ಕಡೆಯಿಂದ ಈ ಕಡೆಯಿಂದ ಮತ್ತು ಬೋಟ್ಗಳೆಲ್ಲ ಬರ್ತಾಯಿತ್ತು. ಹದ್ದು ನೋಡಿ, ಮೀನು ತಿನ್ನೋಕ್ಕೆ ಹದ್ದುಗಳೆಲ್ಲ ಹೆಂಗೆ ಕಾಯ್ತಾ ಇದೆ ನೋಡಿ. ಹನುಮಾನ್ ವಿಠೋಬ ಟೆಂಪಲ್ ಇದು, ಭಜನಾ ಮಂದಿರ. ಹನುಮಾನ್ ವಿಠೋಬ ಭಜನಾ ಮಂದಿರ ಇದು ಎದುರುಗಡೆನೇ ಇತ್ತು. ಮಲ್ಪೆ ಬೀಚ್ ಎದುರುಗಡೆನೇ ಇತ್ತು. ಮತ್ತು ಆ ಕಡೆ ಈ ಕಡೆ ಬೋಟ್ಗಳೆಲ್ಲ ಬರ್ತಾಯಿದ್ವು. ನಮ್ಮ ಮಗ ಅದು ಬೋಟ್ಗಳು ದುಬೈನಿಂದ ಬರ್ತಾಯಿದ್ದಾವೆ, ದುಬೈಗೆ ಹೋಗಿ ಬರ್ತಾಯಿದ್ದಾವೆ ಅಂತ. ನಾನು ಇಲ್ಲ, ಮೀನು ಹಿಡಿಯೋಕ್ಕೆ ಹೋಗಿದ್ದಾವೆ ಅಂತ. ನಾನು ಯಾವುದೋ ಸರಿನೋ ಏನೋ ಗೊತ್ತಿಲ್ಲ, ಒಟ್ಟು ಬೋಟ್ಗಳೆಲ್ಲ ಓಡಾಡ್ತಾಯಿದ್ವು. ತುಂಬ ಸುಂದರವಾಗಿದೆ ಬೋಟ್ ನೋಡಿ. ಬೋಟ್ ಹೋಗ್ತಾಯಿದೆ ಇವಾಗೊಂದು. ತುಂಬ ಸುಂದರವಾಗಿದ್ದಾವೆ ಬೀಚು, ತುಂಬ ಚೆನ್ನಾಗಿದೆ ಮಲ್ಪೆ ಬೀಚು. ಇಂಥ ಸಣ್ಣ ಬೋಟ್ಗಳಲ್ಲೆಲ್ಲ ದುಬೈಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ದುಬೈಗೆ ಹೋಗ್ಬೇಕು ಅಂದರೆ ದೊಡ್ಡ ದೊಡ್ಡ ಬೋಟ್ಗಳಲ್ಲಿ ಹೋಗಬೇಕು, ಏಕೆಂದರೆ ಲಾಂಗ್ ಜರ್ನಿ ಅಲ್ವಾ, ಮಧ್ಯದಲ್ಲಿ ಕಷ್ಟ ಆಗುತ್ತೆ. ಸಣ್ಣ ಬೋಟ್ಗಳಲ್ಲಿ ದುಬೈಗೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ನನಗನ್ನಿಸ್ತು. ನಾವೀಗ ಆಗುಂಬೆ ಘಾಟಿಗೆ ಬಂದಿದ್ದೀವಿ ನೋಡ್ರಿ. ಇದು ಆಗುಂಬೆ ಘಾಟಲ್ಲಿ ನಿಂತ್ಕೊಂಡು ವಿಡಿಯೋ ತೆಗಿತಾಯಿದ್ದೀವಿ. ನೋಡ್ಕೊಬಂದಲ್ಲ, ಬರ್ತಾ ಆಗುಂಬೆ ಘಾಟ್ ಇತ್ತು, ಇನ್ನೂ ಟೈಮ್ ಇತ್ತು. ಆಗುಂಬೆ ಘಾಟೆಲ್ಲ ನೋಡ್ಕೊಂಡು ಬಂದ್ವಿ. ಬರಬೇಕಾದ್ರೆ ಕೋತಿಗಳೆಲ್ಲ ಇದ್ವು. ಕೋತಿಗೆ ರೊಟ್ಟಿ ಕೊಟ್ವಿ. ರೊಟ್ಟಿ ತಗೊಂಡು ಓಡೋಯ್ತಿತ್ತು ನೋಡಿ ಕೋತಿಗಳು. ಎಷ್ಟು ಚೆನ್ನಾಗಿದೆ ಆಗುಂಬೆ ಘಾಟೆಲ್ಲ. ಧನ್ಯವಾದಗಳು ನನ್ನ ವೀಕ್ಷಕರಿಗೆಲ್ಲ, ಧನ್ಯವಾದಗಳು.